ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಡಿಲಿಷಿಯಸ್ ಆಗಿರೋ ಬಟರ್ ಕುಕೀಸ್ನ ಮನೆಯಲ್ಲೇ ತುಂಬ ಬೇಗ ಹಾಗೆ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ತುಂಬಾ ಈಸಿಯಾಗಿ ಹೇಗೆ ಮಾಡೋದು ಅಂತ. ಹಾಯ್ ಹಲೋ ನಮಸ್ಕಾರ, ನಾನು ಮೋನಿಶಾ ಮೂರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬಟರ್ ಕುಕೀಸ್ ಮಾಡೋಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ 1 ಕಪ್ ಬಟರ್ ಹಾಕೊತಾ ಇದ್ದೀನಿ, ಅಂದರೆ 1 ಬಟ್ಲಷ್ಟು ಬೆಣ್ಣೆನ ಹಾಕೊತಾ ಇದ್ದೀನಿ. 1 ಬಟ್ಲಷ್ಟು ಬೆಣ್ಣೆ ಹಾಕೊಂಡಿರೋದ್ರಿಂದ 3/4 ಬಟ್ಲು ನಾನು ಶುಗರ್ ಪೌಡರ್, ಅಂದರೆ ಸಕ್ಕರೆನ ನಾನೇನು ಮೊದಲೇ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಯಾವ ಥರ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಇದು ಕ್ರೀಮಿ ಟೆಕ್ಸ್ಚರಲ್ಲಿ ಬರಬೇಕು, ಈ ಥರ ಫುಲ್ ಕ್ರೀಮಿಯಾಗಿ ಬರಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ನಾನಿಲ್ಲಿ 1 ಕಪ್ ಮೈದಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕೊತಾ ಇದ್ದೀನಿ. ಅದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಚಿರೋಟಿ ರವೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹೇಗೆ ಜಾಮೂನ್ಗೆಲ್ಲ ಕಲಿಸ್ಕೊತೀವಿ ಸಾಫ್ಟಾಗಿ, ಅದೇ ಥರ ಇದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟು ಥರ ರಫಾಗಿ ಕಲಿಸ್ಕೊಬೇಡಿ. ಇವಾಗ ಸ್ವಲ್ಪ ಚಿಟಕಿ ನಾನಿಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈ ಥರ ನಾವು ಹೇಗೆ ಜಾಮೂನ್ ಮಾಡಬೇಕಾರೆಲ್ಲ ಕ್ಲೀನಾಗಿ ಹಿಟ್ಟನ್ನ ಕಲಿಸ್ಕೊತೀವಲ್ಲ ಹಾಗೆ ಇದನ್ನು ಈ ಥರ ಸಾಫ್ಟಾಗಿ ಕಲಿಸ್ಕೋಬೇಕು. ಚಪಾತಿಗೆಲ್ಲ ನಾವು ಕಲಿಸೋ ಥರ ರಫಾಗಿ ಇದನ್ನು ಮಿಕ್ಸ್ ಮಾಡಬೇಡಿ. ಇವಾಗ ನಾನು ಇದನ್ನು ರೌಂಡ್ ಶೇಪ್, ಅಂದರೆ ಬಿಸ್ಕೆಟ್ ಶೇಪಲ್ಲಿ ಶೇಪ್ ಮಾಡ್ಕೊತೀನಿ ಎಲ್ಲದನ್ನು. ಸೊ ಇದೇ ಥರ ಎಲ್ಲದನ್ನು ಬಿಸ್ಕೆಟ್ ಶೇಪಲ್ಲಿ, ಅಂದರೆ ರೌಂಡ್ ಶೇಪಲ್ಲಿ ನಾನು ಶೇಪ್ ಮಾಡಿ ಇಟ್ಕೊತೀನಿ. ಸೊ ಇವಾಗ ನಾನು ಏನು ರೌಂಡ್ ಶೇಪಲ್ಲಿ ಬಿಸ್ಕೆಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ನಾನು ಬಾದಾಮಿನ ಇಟ್ಕೊತಾ ಇದ್ದೀನಿ. ಬಾದಾಮಿನ ತುಂಬ ಜಾಸ್ತಿ ಪ್ರೆಸ್ ಮಾಡಿ ಇಡೋಕ್ಕೆ ಹೋಗ್ಬಿಡಿ, ಹಾಗೆ ಮೇಲ್ಮೇಲೆ ಲೈಟಾಗಿ ಪ್ರತಿಯೊಂದು ಬಾದಾಮಿನೂ ಇಡ್ತಾ ಬನ್ನಿ. ನೋಡಿ, ಹಾಗೆ ನೋಡೋಕ್ಕೂ ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಬಿಸ್ಕೆಟ್ಸ್ ಕಾಣ್ತಾ ಇದೆ. ಸೊ ಈಗ ನಾನು ಪ್ರತಿಯೊಂದು ಬಿಸ್ಕೆಟ್ಸ್ನು ನಾವೇನು ಶೇಪ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಏರ್ ಫ್ರೈಯರ್ ಬ್ಯಾಸ್ಕೆಟ್ಗೆ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ಏರ್ ಫ್ರೈಯರ್ ಬ್ಯಾಸ್ಕೆಟಲ್ಲಿ ನಾನು ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ. ಬಟರ್ ಪೇಪರ್ ಮೇಲೆ ನಾನು ಬಿಸ್ಕೆಟ್ಸ್ನ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಾನಿಲ್ಲಿ 180 ಟೆಂಪ್ರೇಚರ್ ಹಾಗೆ 15 ಮಿನಿಟ್ಸ್ ಟೈಮ್ನ ನಾನು ಏರ್ ಫ್ರೈಯರಲ್ಲಿ ಸೆಟ್ ಮಾಡಿದ್ದೀನಿ. ಸೊ ಇವಾಗ ಇದು ಆಫ್ ಅಂತ ತೋರಿಸ್ತಿದೆ. ಬಟರ್ ಕುಕೀಸ್ ಏನಿದೆ ಅದು ರೆಡಿ ಇದೆ. ಸೊ ನೀವೇ ನೋಡ್ಬೋದು ಏನು ಸೂಪರಾಗಿ ಬಟರ್ ಕುಕೀಸ್ ರೆಡಿ ಆಗಿದೆ ಅಂತ. ಸ್ವಲ್ಪ ತಣ್ಣಗಾದ್ಮೇಲೆ ಬಟರ್ ಕುಕೀಸ್ನ ಏರ್ ಫ್ರೈಯರ್ ಬ್ಯಾಸ್ಕೆಟಿಂದ ತೆಗೆದು ನಾನು ಪ್ಲೇಟ್ಸ್ಗೆ ಇಟ್ಕೊತಾ ಇದ್ದೀನಿ. ನೀವೇ ನೋಡ್ಬೋದು ಎಷ್ಟು ಸ್ವೀಟಾಗಿ ಹಾಗೆ ಡಿಲಿಷಿಯಸ್ ಆಗಿ ಬಟರ್ ಕುಕೀಸ್ ಬಂದಿದೆ ಅಂತ. ತುಂಬಾ ಕ್ರಂಚಿಯಾಗಿ ಕೂಡ ಬಟರ್ ಕುಕೀಸ್ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಚಿಕ್ಕವರಿಂದ ಇಟ್ಟು ದೊಡ್ಡವರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಬಟರ್ ಕುಕೀಸ್ ಅನ್ನೋದನ್ನು. ನಾನು ನಿಮಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಕಮೆಂಟ್ ಕೂಡ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.